ಲೋಕಸಭಾ ಕಲಾಪ ಆರಂಭ ಆಗ್ತಿದ್ದಂತೆ ಗದ್ದಲ ಸ್ಟಾರ್ಟ್ ಆಗಿದೆ. ಅಲ್ಲಿ ಸದನದಲ್ಲಿ ಅಮಿತ್ ಶಾ ಉತ್ತರ ಕೊಡಬೇಕಂತ ಹೇಳಿ ಪಟ್ಟಣ ಹಿಡಿದಿದ್ದಾವೆ ವಿರೋಧ ಪಕ್ಷಗಳು. ಲೋಕಸಭಾ ಕಲಾಪ ಆರಂಭ ಆಗ್ತಿದ್ದಂತೆ ಗದ್ದಲ ಸ್ಟಾರ್ಟ್ ಆಗಿದೆ. ಸದನದಲ್ಲಿ ಅಮಿತ್ ಶಾ ಉತ್ತರ ಕೊಡಲೇಬೇಕೆಂದು ಪಟ್ಟಣ ಹಿಡಿದಿದ್ದಾರೆ ವಿರೋಧ ಪಕ್ಷದವರು. ವಿಪಕ್ಷಗಳ ಬೇಡಿಕೆ ತಿರಸ್ಕರಿಸಿದ್ದಾರೆ ಸ್ಪೀಕರ್ ಓಂ ಬಿರ್ಲಾ. ಸ್ಪೀಕರ್ ನಿರಾಕರಿಸ್ತಾ ಇದ್ದಂತೆ ವಿಪಕ್ಷಗಳಿಂದ ಘೋಷಣೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಲೋಕಸಭಾ ಕಲಾಪ ಮತ್ತೆ ಮುಂದೂಡಿದ್ದಾರೆ ಸ್ಪೀಕರ್. ವಿಪಕ್ಷಗಳ ತೀವ್ರ ಗದ್ದಲ ಹಿನ್ನೆಲೆ ಕಲಾಪ ಮುಂದೂಡಿಕೆ ಆಗಿದೆ. ವೀಕ್ಷಕರೇ, ಕಲಾಪ ಸ್ಟಾರ್ಟ್ ಆಗ್ತಿದ್ದಂತೆ ಗದ್ದಲ ಆರಂಭ ಆಗಿದೆ. ವಿಪಕ್ಷಗಳು ಪಟ್ಟನ್ನ ಹಿಡಿದು ಕೂತಿದ್ದಾವೆ. ಅಮಿತ್ ಶಾ ಉತ್ತರ ಕೊಡಲೇಬೇಕಂತ ಹೇಳಿ. ಯಾವುದಕ್ಕೆ ಉತ್ತರ ಕೊಡಬೇಕು? ಸ್ಟೂಡೆಂಟ್ಗಳ ಮೇಲೆ ಲಾಠಿ ಚಾರ್ಜ್ ಆಯಿತು. ಲಾಠಿ ಚಾರ್ಜ್ ಆಗಿರಬಹುದು ಮತ್ತು ಅಶ್ರವಾಯು ಬಳಸಿದ ಭದ್ರತಾ ಪಡೆಗಳು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಉತ್ತರ ಕೊಡಲೇಬೇಕು, ಅಮಿತ್ ಶಾ ಉತ್ತರ ಕೊಡಲೇಬೇಕಂತ ಹೇಳಿ ವಿಪಕ್ಷಗಳು ಪಟ್ಟನ್ನ ಹಿಡಿದಿದ್ದಾವೆ ಕಲಾಪದಲ್ಲಿ. ಸೊ ಅಲ್ಲಿ ವಿಪಕ್ಷಗಳು ಸೈಲೆಂಟ್ ಆಗಿಲ್ಲ. ಓಂ ಬಿರ್ಲಾ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ. ಆ ಕಾರಣಕ್ಕೆ ಸದನವನ್ನು ಮುಂದೂಡಲಾಗಿದೆ. ಸೊ ಉತ್ತರ ಕೊಡಲೇಬೇಕು ಅಂತ ಹೇಳಿ ವಿಪಕ್ಷಗಳು ಏನು ಪಟ್ಟನ್ನ ಹಿಡಿದಿದ್ವು, ಅದಕ್ಕೆ ಸ್ಪೀಕರ್ ಓಂ ಬಿರ್ಲಾ ಅವರು ನಿರಾಕರಿಸಿದ್ದಾರೆ. ಆ ಕಾರಣಕ್ಕೆ ಘೋಷಣೆಗಳನ್ನು ಕೂಗಿದ್ದಾರೆ ವಿಪಕ್ಷದವರು. ಸೊ ಗದ್ದಲ ಆರಂಭ ಆಗ್ತಿದ್ದಂತೆ ಸ್ಪೀಕರ್ ಓಂ ಬಿರ್ಲಾ ಸದನವನ್ನು ಮುಂದೂಡಿದ್ದಾರೆ. ಸದನವನ್ನು ಸದ್ಯಕ್ಕೆ ಮುಂದೂಡಲಾಗಿದೆ. ಲೋಕಸಭಾ ಕಲಾಪ ಆರಂಭ ಆಗ್ತಿದ್ದಂತೆ ಗದ್ದಲ ಸ್ಟಾರ್ಟ್ ಆಗಿದೆ. ವಿಪಕ್ಷಗಳು ಪ್ರಶ್ನೆಯನ್ನ ಕೇಳಿದ್ದಾರೆ. ಉತ್ತರ ಅಮಿತ್ ಶಾ ಅವರು ಕೊಡಲೇಬೇಕು ಅಂತ ಹೇಳಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮತ್ತು ಇನ್ನಿತರ ವಿದ್ಯಾರ್ಥಿಗಳಿಗೆ ಹಿಂಸೆ ಆಗುವ ರೀತಿ ವರ್ತಿಸಿದ್ದಕ್ಕೆ. मैं सदन में व्यवस्था दे चुका हूं कि प्रश्नकाल के अंदर कोई भी मुद्दे और विषय को नहीं उठाया जाएगा. प्रश्नकाल में केवल माननीय सदस्य जिनके प्रश्न लगे हैं उनके प्रश्न के उत्तर सरकार देगी. ये एक जवाबदेही प्रतिष्ठा बनाए रखने की जिम्मेदारी आपकी है. आप संवाद करो, चर्चा करो, महत्वपूर्ण मुद्दों पर बात करो, लेकिन तथ्यां लेकर आना ये उचित नहीं है. आप प्रश्नकाल में गतिरोध पैदा करना चाहते हैं, आपके प्रश्न हैं आज 12 बजे तक के लिए स्थगित की जाती है. ಲೋಕಸಭಾ ಕಲಾಪ ಆರಂಭ ಆಗ್ತಿದ್ದಂತೆ ಗದ್ದಲ ಸ್ಟಾರ್ಟ್ ಆಗಿದೆ. ಸದನದಲ್ಲಿ ವಿಪಕ್ಷಗಳು ಅಮಿತ್ ಶಾ ಅವರ ಉತ್ತರಕ್ಕಾಗಿ ಬೇಡಿಕೆಯನ್ನಿಟ್ಟು ಪಟ್ಟನ್ನ ಹಿಡಿದು ಕುಳಿತಿದ್ರು. ವಿಪಕ್ಷಗಳ ಬೇಡಿಕೆಯನ್ನು ಸ್ಪೀಕರ್ ಓಂ ಬಿರ್ಲಾ ಅವರು ತಿರಸ್ಕರಿಸಿದ್ರು. ಅವರನ್ನು ಸುಮ್ಮನೆ ಕೂಡಿಸೋದಕ್ಕೆ ಪ್ರಯತ್ನವನ್ನು ಪಟ್ಟರು ಓಂ ಬಿರ್ಲಾ. ಬಟ್ ವಿಪಕ್ಷಗಳು ಸುಮ್ಮನೆ ಕೂರೋದಕ್ಕೆ ತಯಾರಿರಲಿಲ್ಲ. ಆ ಕಾರಣಕ್ಕೆ ಸ್ಪೀಕರ್ ಓಂ ಬಿರ್ಲಾ ಅವರು ಸದನವನ್ನು ಮುಂದೂಡಿದ್ದಾರೆ. ಸದನವನ್ನು ಶಾಂತ ರೀತಿಯಾಗಿ ನಡೆಸಬೇಕು, ಸದನದ ನಿಯಮಗಳನ್ನು ಪಾಲಿಸಿ ಅಂತ ಹೇಳಿ ಓಂ ಬಿರ್ಲಾ ಅವರು ಎಷ್ಟೇ ಹೇಳಿದ್ರು ಕೂಡ ವಿಪಕ್ಷಗಳು ಕೇಳಲಿಲ್ಲ. ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯವನ್ನು ಸರ್ಕಾರ ಎಸಗಿದೆ, ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದೆ. ಸೊ ಅದಕ್ಕೆಲ್ಲ ಉತ್ತರವನ್ನು ಅಮಿತ್ ಶಾ ಕೊಡಲೇಬೇಕು ಅಂಥೇಳಿ ವಿಪಕ್ಷಗಳು ಪಟ್ಟನ್ನ ಹಿಡಿದು ಕುಳಿತಿದ್ವು. ಸೊ ಅವರನ್ನು ಎಷ್ಟೇ ಸಮಾಧಾನ ಪಡಿಸಿದರೂ ಕೂಡ ವಿಪಕ್ಷಗಳು ಸುಮ್ಮನೆ ಕೂರಲಿಲ್ಲ. ಆ ಕಾರಣಕ್ಕೆ ಸ್ಪೀಕರ್ ಓಂ ಬಿರ್ಲಾ ಸದನವನ್ನು ಮುಂದೂಡಿದ್ದಾರೆ. ದೆಹಲಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊಟೆಸ್ಟ್ ನಡೀತಾ ಇದೆ. ಉತ್ತರ ಕೊಡಲೇಬೇಕು ಸರ್ಕಾರ ಅಂತ ಹೇಳಿ. ಹೇಗೆ ವಿದ್ಯಾರ್ಥಿಗಳನ್ನು ನೀವು ನೋಯಿಸ್ತೀರಿ? ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವರ ನ್ಯಾಯವನ್ನು ಕೇಳುವ ಹಕ್ಕಿದೆ, ಪ್ರತಿಭಟನೆ ಮಾಡುವ ಹಕ್ಕಿದೆ, ನ್ಯಾಯಕ್ಕೋಸ್ಕರ
ನೀವು ಅವರ ಪ್ರತಿಭಟನೆಯನ್ನು ಹತ್ತಿಕ್ಕುವ ಕೆಲಸ ಮಾಡ್ತೀರಿ, ಅವರ ಧ್ವನಿಯನ್ನು ಅಡಗಿಸುವ ಕೆಲಸ ಮಾಡ್ತೀರಿ ಅಂದ್ರೆ ಅದು ಹೇಗೆ? ವಿದ್ಯಾರ್ಥಿಗಳು ದೇಶದ ಭವಿಷ್ಯ, ಅವರು ನ್ಯಾಯ ಕೇಳ್ತಾ ಇದ್ರು, ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದೀರಿ. ಯಾವ ಕಾರಣಕ್ಕೋಸ್ಕರ? ಅದಕ್ಕೆ ಉತ್ತರ ಕೊಡಲೇಬೇಕು. ಆಶ್ರವಾಯು ಪ್ರಯೋಗ ಮಾಡಿದ್ದೀರಿ, ಜಲಫಿರಂಗಿ ಪ್ರಯೋಗ ಮಾಡಿದ್ದೀರಿ, ಅವೆಲ್ಲವನ್ನು ವಿದ್ಯಾರ್ಥಿಗಳ ಸಹಿಸಿಕೊಂಡು ಆ ಪ್ರತಿಭಟನೆಯನ್ನು ಜಯಿಸಿದ್ದಾರೆ. ವಿದ್ಯಾರ್ಥಿಗಳ ಆ ಮಟ್ಟಿಗೆ ನಿಮ್ಮ ಕೋಪ ಅಥವಾ ದ್ವೇಷವನ್ನು ನೀವು ವಿದ್ಯಾರ್ಥಿಗಳ ಮೇಲೆ ತೋರಿಸಿದ್ದೀರಿ. ಅದಕ್ಕೆಲ್ಲ ನೀವು ಉತ್ತರ ಕೊಡಲೇಬೇಕು ಅಂತ ಹೇಳಿ ಸದನ ಆರಂಭ ಆಗ್ತಿದ್ದಂತೆ ವಿಪಕ್ಷಗಳು ಪಟ್ಟನ್ನು ಹಿಡಿದಿದ್ವು, ಬೇಡಿಕೆಯನ್ನು ಇಟ್ಟವು. ಸ್ಪೀಕರ್ ಓಂ ಬಿರ್ಲಾ ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಶಾಂತ ರೀತಿಯಲ್ಲಿ ಕೂರಿಸೋದಕ್ಕೆ ಆಗಲಿಲ್ಲ. ಆ ಕಾರಣಕ್ಕೆ ಸದನವನ್ನ ಮುಂದೂಡಿದ್ದಾರೆ ಸ್ಪೀಕರ್ ಓಂ ಬಿರ್ಲಾ. ಎಸ್ ವೀಕ್ಷಕರೇ, ಸದ್ಯಕ್ಕೆ ದೆಹಲಿಯ ಸಂಸತ್ ಆವರಣದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ವಿಪಕ್ಷಗಳಿಂದ. ನಾವು ಉತ್ತರ ತೆಗೆದುಕೊಳ್ಳುವವರೆಗೂ ಬಿಡೋದಿಲ್ಲ ಅಂಥೇಳಿ ಪಟ್ಟನ್ನು ಹಿಡಿದು ಕುಳಿತಿದ್ದಾವೆ ವಿಪಕ್ಷಗಳು. ಸಂಸತ್ ಆವರಣದಲ್ಲಿ ವಿರೋಧ ಪಕ್ಷದ ಪ್ರತಿಭಟನೆ ನಡೀತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಪ್ರೊಟೆಸ್ಟ್ ನಡೀತಾ ಇದೆ. ಎಸ್ ವೀಕ್ಷಕರೇ, ಸದನದಲ್ಲಿ ಗದ್ದಲ ನಡೀತಾ ಇದೆ. ಅದರ ಮಧ್ಯೆ ಮಸೂದೆಯನ್ನ ಮಂಡನೆ ಮಾಡ್ತಾ ಇದೆ ಸರ್ಕಾರ. ಲೋಕಸಭೆ ಕಲಾಪ ಆರಂಭವಾಗ್ತಿದ್ದಂತೆ ಗದ್ದಲ ಸೃಷ್ಟಿಯಾಗಿದೆ. ಆ ಗದ್ದಲದಲ್ಲೂ ಕೂಡ ಕೋಲಾಹಲ ನಡುವೆ ಮಸೂದೆಗಳ ಮಂಡನೆ ಆಗ್ತಾ ಇದೆ. ಸದನದಲ್ಲಿ ಮಸೂದೆ ಮಂಡಿಸ್ತಾ ಇದ್ದಾರೆ ಡಾಕ್ಟರ್ ಜಿತೇಂದ್ರ ಸಿಂಗ್. ಲೋಕಸಭೆಯಲ್ಲಿ ಪರೀಕ್ಷಾ ತಿದ್ದುಪಡಿ ಮಸೂದೆ ಮಂಡನೆ ಆಗ್ತಾ ಇದೆ. ಕಠಿಣ ಕ್ರಮಗಳನ್ನು ಆ ಒಂದು ಪರೀಕ್ಷೆಯ ಲೀಕ್ ಆಗಬಾರ್ದು ಅಂತೇಳಿ ತೆಗೆದುಕೊಳ್ಳಲಾಗ್ತಾ ಇದೆ. ಲೋಕಸಭೆಯಲ್ಲಿ ಪರೀಕ್ಷಾ ಅಕ್ರಮ ತಡೆಗೆ ಬಿಲ್ ಮಂಡನೆ ಆಗ್ತಾ ಇದೆ. ಗದ್ದಲಗಳ ನಡುವೆ ಲೋಕಸಭೆಯಲ್ಲಿ ವಿಧೇಯಕ ಮಂಡಿಸ್ತಾ ಇದ್ದಾರೆ ಜಿತೇಂದ್ರ ಸಿಂಗ್. ಲೋಕಸಭೆ ಕಲಾಪ ಆರಂಭ ಆಗ್ತಿದ್ದಂತೆ ಗದ್ದಲ ಆಗಿದೆ. ಶಾಂತ ರೀತಿಯಲ್ಲಿ ಕೂರಿಸೋದಕ್ಕೆ ಎಷ್ಟೇ ಪ್ರಯತ್ನವನ್ನ ಪಟ್ಟರೂ ಕೂಡ ವಿಪಕ್ಷಗಳು ಕೇಳಲೇ ಇಲ್ಲ. ಗದ್ದಲ ಕೋಲಾಹಲದ ನಡುವೆ ಮಸೂದೆಗಳ ಮಂಡನೆ ಮಾಡಿದ್ದಾರೆ ಡಾಕ್ಟರ್ ಜಿತೇಂದ್ರ ಸಿಂಗ್. ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನೀಟ್ ಪರೀಕ್ಷೆ ಅಷ್ಟೇ ಅಲ್ಲ, ಬರ್ತಕ್ಕಂಥ ಪರೀಕ್ಷೆಗಳು ಯಾವುದು ಲೀಕ್ ಆಗಬಾರ್ದು. ಅಕಸ್ಮಾತ್ ಲೀಕ್ ಆದರೆ ಅದರಲ್ಲಿ ಆದವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಲೇಬೇಕು ಅಂಥೇಳಿ ಈ ಒಂದು ಮಸೂದೆಯನ್ನು ಮಂಡನೆ ಮಾಡಲಾಗ್ತಾ ಇದೆ. ಆ ಮಸೂದೆಯಲ್ಲಿ ಏನೇನಿರುತ್ತೆ ಹಾಗಾದರೆ? ಯಾರು ಈ ಲೀಕ್ ಏನು ಪ್ರಶ್ನೆ ಪತ್ರಿಕೆ ಲೀಕಲ್ಲಿ ಭಾಗಿಯಾಗ್ತಾರೆ ಅವರಿಗೆ 10 ವರ್ಷಗಳ ಜೈಲು, 10 ಕೋಟಿ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. 10 ಕೋಟಿ ರೂಪಾಯಿ. ಮೊದಲು ಕಡಿಮೆ ಅವಧಿ ಇತ್ತು, 5 ವರ್ಷ ಜೈಲಿತ್ತು, 5 ರಿಂದ 10 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗ್ತಾ ಇತ್ತು. ಬಟ್ ಆ ಒಂದು ಶಿಕ್ಷೆ ಏರಿಕೆ ಆಗಿದೆ. ಇನ್ನು ಮುಂದೆ ಯಾರಾದರೂ ಪ್ರಶ್ನೆ ಪತ್ರಿಕೆ ಲೀಕ್ನಲ್ಲಿ ಭಾಗಿಯಾದರೆ ಅಥವಾ ಈ ಸಂಘಟನೆಗಳ ಕಟ್ಕೊಂಡು ಅಥವಾ ಬಹಳ ಜನ ಇದರಲ್ಲಿ ಸೇರ್ಕೊಂಡು ಲೀಕ್ ಏನಾದರೂ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಠಿಣ ಕ್ರಮವನ್ನು ವಹಿಸ್ತಾರೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಪ್ರಕರಣದ ತೀವ್ರತೆಗೆ ಸಂಬಂಧಪಟ್ಟ ಹಾಗೆ ಶಿಕ್ಷೆಗೆ ಒಳಗಾಗ್ತಾರೆ. ಇದರಲ್ಲೇನಾದರೂ ಇನ್ನು ಮುಂದೆ ಭಾಗಿಯಾದರೆ 10 ಕೋಟಿ ರೂಪಾಯಿ ದಂಡ, 10 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಅಂಥದ್ದೊಂದು ವಿಧೇಯಕವನ್ನು ಮಂಡನೆ ಮಾಡಲಾಗಿದೆ ಲೋಕಸಭೆಯಲ್ಲಿ. ಬಟ್ ಗದ್ದಲ ಇದೆ, ಕೋಲಾಹಲ ಇದೆ. ವಿಪಕ್ಷಗಳು ನಮಗೆ ವಿದ್ಯಾರ್ಥಿಗಳ ಮೇಲೆ ಏನು ನೀವು ಹಲ್ಲೆ ಮಾಡಿದರೆ ಅದಕ್ಕೆ ಉತ್ತರ ಕೊಡಿ ಅಂತ ಹೇಳಿ ಪಟ್ಟನೆ ಹಿಡಿದು ಕುಳಿತಿದ್ದಾವೆ. ಅದರ ಮಧ್ಯೆಯೂ ಕೂಡ ಬಿಲ್ ಮಂಡನೆ ಆಗಿದೆ, ಮಸೂದೆ ಮಂಡನೆ ಮಾಡಿದ್ದಾರೆ. ದೆಹಲಿಯ ಲೋಕಸಭೆಯ ಕಲಾಪ ಆರಂಭ ಆಗ್ತಿದ್ದಂತೆ ವಿಪಕ್ಷಗಳು ಗದ್ದಲವನ್ನು ಮಾಡಿದ್ದಾವೆ. ಬಿಲ್ ಮಂಡನೆ ಮಾಡೋದಕ್ಕೆ ಅವಕಾಶಗಳನ್ನು ಕೊಡ್ತಾ ಇಲ್ಲ. ನಮಗೆ ಉತ್ತರ ಸಿಗೋವರೆಗೂ ನಾವು ಸುಮ್ಮನೆ ಇರಲ್ಲ ಅಂತ ಹೇಳಿ ವಿಪಕ್ಷಗಳು ಪಟ್ಟನ್ನು ಹಿಡಿದು ಕುಳಿತಿರ್ತಕ್ಕಂಥದ್ದು ಅಲ್ಲಿ. ಸೊ ಅದರ ನಡುವೆಯೂ ಕೂಡ ಡಾಕ್ಟರ್ ಜಿತೇಂದ್ರ ಸಿಂಗ್ ಬಿಲ್ಲನ್ನು ಮಂಡನೆ ಮಾಡಿದ್ದಾರೆ.
ವಿಪಕ್ಷಗಳ ಗದ್ದಲ ನಡುವೆ ಮಸೂದೆ ಮಂಡನೆ ಆಗಿರ್ತಕ್ಕಂಥದ್ದು. ಮಸೂದೆ ಮಂಡನೆ ಬಳಿಕ ಮತ್ತೆ ಕಲಾಪ ಮುಂದೂಡಿಕೆ ಮಾಡಲಾಗಿದೆ. ಮತ್ತೆ ಮಧ್ಯಾಹ್ನಕ್ಕೆ ಕಲಾಪ ಮುಂದೂಡಿದ್ದಾರೆ ಸ್ಪೀಕರ್ ಓಂ ಬಿರ್ಲಾ. ವಿಪಕ್ಷಗಳ ತೀವ್ರ ಗದ್ದಲ ಹಿನ್ನೆಲೆ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. ಎಸ್ ವೀಕ್ಷಕರೇ, ವಿಪಕ್ಷಗಳ ಏನು ಬೇಡಿಕೆ ಇದ್ದಾವೆ ಅದನ್ನ ಈಡೇರಿಸುವವರೆಗೂ ನಾವು ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಿ ವಿಪಕ್ಷಗಳು ಅವರನ್ನ ಸುಮ್ಮನೆ ಕೂರಿಸುವುದರಲ್ಲಿ, ಸಮಾಧಾನ ಮಾಡುವುದರಲ್ಲಿ ಓಂ ಬಿರ್ಲಾ ಅವರು ವಿಫಲವಾಗಿದ್ದಾರೆ. ಆ ಕಾರಣಕ್ಕೆ ಮುಂದೂಡಲಾಗಿದೆ ಕಲಾಪವನ್ನ, ಮಧ್ಯಾಹ್ನದವರೆಗೂ ಮುಂದೂಡಲಾಗಿದೆ. ಮಸೂದೆಯನ್ನ ಮಂಡನೆ ಮಾಡಿ ತದನಂತರ ಮತ್ತೆ ಕಲಾಪವನ್ನ ಮುಂದೂಡಲಾಗಿದೆ. ಓಂ ಬಿರ್ಲಾ ಅವರು ಸದನವನ್ನ ಮುಂದೂಡಿದ್ದಾರೆ. ಸೊ ವೀಕ್ಷಕರೇ, ನೀಟ್ಗೆ ಸಂಬಂಧಪಟ್ಟ ಹಾಗೆ ಮಸೂದೆಯನ್ನ ಮತ್ತಷ್ಟು ಕಠಿಣ ಮಾಡಲು, ಅದರಲ್ಲಿ ಬದಲಾವಣೆಯನ್ನ ತರಲು ಇವತ್ತು ಲೋಕಸಭೆ ಈ ಇದರಲ್ಲಿ ಕಲಾಪದಲ್ಲಿ ಎಲ್ಲ ಸಿದ್ಧತೆಗಳು ನಡೀತಾ ಇದ್ವಿ, ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ರು. ಬಟ್ ಯಾವಾಗ ಕಲಾಪ ಆರಂಭ ಆಯಿತು, ಗದ್ದಲ ಸ್ಟಾರ್ಟ್ ಮಾಡೋದು ವಿಪಕ್ಷಗಳು. ನೀವು ಮಸೂದೆ ಮಂಡಿಸೋದಿರಲಿ, ಬಟ್ ಆ ವಿದ್ಯಾರ್ಥಿಗಳಿಗೆ ಹೇಗೆ ಲಾಠಿ ಚಾರ್ಜ್ ಮಾಡಿದ್ರಿ, ನೀವು ಅವರ ಮೇಲೆ ಹೇಗೆ ನೀವು ಈ ರೀತಿಯ ವರ್ತನೆ ತೋರಿದ್ರಿ, ಎಲ್ಲದಕ್ಕೂ ಉತ್ತರ ಕೊಡಿ ಅಂಥೇಳಿ ವಿಪಕ್ಷಗಳು ಪಟ್ಟು ಹಿಡಿದು ಕುಳಿತಿದ್ದಾವೆ. ಅದರ ನಡುವೆ ಮಸೂದೆ ಮಂಡನೆ ಮಾಡಲಾಗಿದೆ. ಸೊ ಇವಾಗ ಮಸೂದೆ ಮಂಡಿಸಿದ ನಂತರ ಮತ್ತೆ ಸದನವನ್ನ ಮುಂದೂಡಲಾಗಿದೆ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ನಂತರ ಮತ್ತೆ ಕಲಾಪ ಆರಂಭ ಆಗುತ್ತೆ. ಆವಾಗ ನೋಡಬೇಕು ವಿಪಕ್ಷಗಳು ಸಮಾಧಾನದಿಂದ ಇರ್ತಾವ ಅಥವಾ ಮತ್ತೆ ಇದೇ ರೀತಿಯ ಗದ್ದಲ ಸೃಷ್ಟಿಯಾಗುತ್ತಾ ಏನು ಅಂತ ಹೇಳಿ. Regarding the status of implementation of recommendations contained in the 17th report of the Standing Committee on Labour, Textile and Skill Development on demand for grants 2026-27 pertaining to the Ministry of Skill Development and Entrepreneurship. Number 13 Singh, Jitendra Singh. Adhyaksh Mahoday, I rise to move for leave to introduce साधन निवारण संशोधन विधेयक 2026 पर संशोधन प्रस्तुत करने के लिए मैं 1 बजे तक का समय देता हूं। माननीय सदस्यगण, ये महत्वपूर्ण विधेयक है और इस विधेयक से जो सदन की मंशा है, देश की मंशा है, उस पर व्यापक चर्चा होगी। सभी दल के लोग इस विषय पर बहुत दिनों से मांग कर रहे थे और ये एक सुधार का प्रथम कदम है। मैं सोचता हूं कि सदन पर इस पर चर्चा हो, सब अपने मत